ದುಡ್ಡಿನಲ್ಲಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ಅಥವಾ ಗುರು ಹಿರಿಯರ ಆಶೀರ್ವಾದ ಅವರ ಒಂದು ನೆರಳಲ್ಲಿ ಬೆಳೆದವರು ಇವರು. ಜನರ ನನಗೆ ಬೆಳೆದು ಬಂದಂಥವ್ರು ಭಾಳಷ್ಟು ರೇರ್ ಆಗ್ಯಾರ. ಅದ್ರ ಇತ್ತೀಚಿನ ಕಡಿಮೆ ಆಗ್ಲಿಕ್ಕಂತಾರೆ. ಹೀಗಾಗಿ ಅವ್ರಿಗೆ ಏನಾಗ್ಯದ, ನೀನು ಉಳಿದಿಲ್ಲ ನೀ ಉಳಿದಿಲ್ಲ, ನೀ ಉಳಿದ್ರೆ ನೀ ಉಳಿದಿಲ್ಲ. ನೋಡ್ರಿ, ನಮ್ಮ ಕೆ ಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ನಮ್ಮ ಯತ್ನಾಳ್ ಅವರು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ಇವರು ಆರಿಸಿ ಬರೋದಿಲ್ಲ, ನಾಳೆ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಡ್ತಾರೆ ಯಡಿಯೂರಪ್ಪರು ಯಡಿಯೂರಪ್ಪ ಮಕ್ಕಳು ಅಂತ ಹೇಳ್ತಾರೆ. ಹಂಗೆ ಅವರು ಇಲ್ಲಿ ನಮ್ಮ ಗುಂಡಾಗಿರಿ ಮಾಡ್ತಾರೆ, ಹಿಂದೂಯಿಸಮ್ ಹೆಸರು ಏನೋ ಮಾಡ್ತಾರೆ, ಅವ್ರು ಟೀಕಾ ಮಾಡ್ತಾ ಇದ್ದಾರೆ. ಇವೆಲ್ಲ ಇವತ್ತು ನೋಡ್ರಿ, ಬಂಗಾರಪ್ಪ ಜನರಳಕ್ಕೆ ಬಂದಂಥವ್ರು ಒಬ್ಬ ನಾಯಕರಿದ್ರು, ಅವ್ರ ಮಕ್ಕಳು ಇವತ್ತು ಎಷ್ಟು ನಡಕ್ಕೆ ಜನರಳಕ್ಕಿದ್ದಾರೆ. ಒಂದು ಗುಂಪಿನ ನಡಕ್ಕಿರ್ಬೋದು ಅವರು. ಅವ್ರು ದುಡ್ಡದ ಅಂತ ತಿಳ್ಕೊಂಡು ನಮ್ಮಲ್ಲಿ ಗಾದಿ ಮಾತದ ಏನಪ್ಪ ಅಂದ್ರೆ ಬೆಲ್ ಇದ್ದಲ್ಲಿ ಇರ್ಬಿ ಅಂತೇಳಿ. ಹಂಗೆ ಇವ್ರ ಜೊತೆ ಬೆಲ್ಲ ಐತಿ, ಏನೋ ಅನುಕೂಲ ಆಗೈತಿ, ಎಷ್ಟು ಜನ ಬಡವ್ರು ನಮ್ಮ ಹತ್ರ ಹೋಗ್ತಾರೆ, ಸರ್ ನಮ್ಗೆ ಹೆಲ್ಪ್ ಮಾಡಿರಿ ಅಂತ ಹೋಗಿರ್ತಾರೆ. ಇವ್ರೇನು ತಿಳ್ಕೊಂಡಿರ್ತಾರೆ, ನಾವು ಇದನ್ನೆಲ್ಲ ತಿಳ್ಕೊಂಡಿವಿ, ನಾವು ಇವ್ರು ದುಡ್ಡು ಕೊಟ್ಟರೆ ನಾವು ನಾಯಕರಾಗಿ ಇಷ್ಟ ತಲೆ ಇರ್ತದನ್ನ ಇವರು ನಮ್ಮ ಹತ್ರ ದುಡ್ಡು ಕೇಳಾಗಿ ಬರ್ದಂಗೆ ಇವರು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇರೋದಿಲ್ಲ. ನಮ್ಮಲ್ಲಿ ದಾನಶೂರು ಯಾರು ವಿಶೇಷ ನೋಡ್ಕೊಳ್ತೀರಿ ನೀವು, ಯಾರು ಒಂದು ವರ್ಷ ಒಂದು ಊಟ ಹಾಕ್ಸೋರು, ಇಡೀ ಊರಿಗೆ ಊಟ ಹಾಕ್ಸಂತವ್ರು, ಅವ್ರು ಇಡೀ ಊರಿಗೆ ಊಟ ಹಾಕ್ಸಿದ್ರು. ಅದಲ್ಲ ದೊಡ್ಡ ಸನಲ್ಲ. ದಿನನಿತ್ಯ ನಿಮ್ಮ ಬದುಕಿಗೆ ಒಂದು ಉದ್ಯೋಗ ಕೊಡುವಂಥ ಶಕ್ತಿಯನ್ನು ನಿರ್ಮಾಣ ಮಾಡೋದು ಏನಿಲ್ಲ ಅದು ದೊಡ್ಡದು. ಅಂಥ ನಾಯಕರಿಗೆ ಬೇಕಾಗಿರಿ ಇವತ್ತು ನಮಗೆ. ಅವ್ರು ಇಂಥವ್ರು ಯಾರದಾರೆ ಇವತ್ತು? ನಿರಂತರ ನಿಮ್ಗೆ ಉದ್ಯೋಗ ಆಗಬೇಕದು, ನಿಮ್ಗೆ ಉದ್ಯೋಗ ಒದಗಿಸ್ಕೊಡುವಂಥದ್ದು. ಇನ್ನೊಬ್ಬರ ಮುಂದೋಗಿ ಭಿಕ್ಷುಕ ಹಂಗೆ ನಿಲ್ಲುವಂಗೆ ಆಗಬಾರ್ದು. ನಮ್ಗೆ 5 ಕಿಲೋ ಅಕ್ಕಿ ಕೊಡ್ರಿ, 10 ಕಿಲೋ ಅಕ್ಕಿ ಕೊಡ್ರಿ, ನಮ್ಗೆ ಗಾಡಿ ಚಾರ್ಜ್ ಕೊಡ್ರಿ. ನಮ್ಮ ಈ ಬಸ್ ಸ್ಟ್ಯಾಂಡ್ ಪಾಪ ನಿಂತಿರ್ತಾರೆ, ಅಷ್ಟೊಂದು ನೋಡ್ತೀವಿ ನಾವು. ಬಡವ್ರು ಬಂದು ಸರ್ ಈ ಊರಿಗೆ ಹೋಗಿದ್ರಿ ಹೋಗಿಲ್ರಿ, ಒಂದು ರೂಪಾಯಿ ಕೊಟ್ಟರೆ 2 ರೂಪಾಯಿ ಕೊಟ್ಟು ಕೇಳ್ತಾ. ಹಂಗಾಗಿ ನಾವು ಮಳೆ ಇವತ್ತು ಇದನ್ನು ಮಾಡಿದವ್ರು ಯಾರ ಇಂಥ ನಾಯಕರು. ನಾವು ಗ್ಯಾರಂಟಿ ಬಂದು ನಿಲ್ಲುವಂಥ ಸ್ಥಿತಿ ಸರ್. ಮತ್ತು ಅವ್ರು ನಮ್ಮ ಮನಸ್ಸಿಗೆ ಏನು ಹಿಡಿದಿದೆ ಅವರಿಗೆ, ಅವ್ರ ಸಲಹಿರೋದು ಒಂದು ಇವ್ರು ದುಡ್ಡು ಕೇಳ್ತಾರೆ, ನಾವು ದುಡ್ಡು ಕೊಡಬೇಕು, ಆರಿಸಿ ಬರಬೇಕು. ಹೀಗಾಗಿ ಇವತ್ತು ಆ ನಾಯಕರಲ್ಲೂ ತಿಳುವಳಿಕೆ ಕಡಿಮೆ ಬಿಟ್ಟದ, ನಮ್ಮಲ್ಲೂ ತಿಳುವಳಿಕೆ ಕಡಿಮೆ ಬಿಟ್ಟದ. ಇವತ್ತು ನಾಯಕರು ಇಲ್ಲ ಅಂದ್ರೂ ನಡೀತದೆ. ಎಲ್ಲೊಬ್ರು ಉಳಿದ್ದಾರೆ. ಹೇಳಿದೆ ನಿಮಗೆ, ದೇವೇಗೌಡರು ಮೊದಲನೇ ದೇವೇಗೌಡರು, ಇವತ್ತಿನ ದೇವೇಗೌಡರಲ್ಲ. ಇವತ್ತು ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಗಿ ಅವ್ರದ್ದು ವ್ಯಾಮೋಹಿ ದೇವೇಗೌಡರು, ಅದು ಹಿಂದಿನ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರು ಜನರಿಂದ ಅವರಲ್ಲಿ ವ್ಯಾಮೋಹ ಇಲ್ಲ ಅಂತಲ್ಲ. ಆದರೆ ಇವತ್ತು ಎಷ್ಟು ಆ ಪ್ರಮಾಣ ಇರಲಿಲ್ಲ. ಇವತ್ತಿನ ಪೂರ್ತಿ ಇಲ್ಲ ಅಂತಂದ್ರೂ ಅಡ್ಡಿ ಇಲ್ಲ. ಎಲ್ಲ ಇವತ್ತು ಹೊಸ ನಮ್ಮ ಯುವಕರು ಬರ್ತಾ ಇದ್ದಾರೆ ನಾಯಕರು. ಎಲ್ಲವೂ ಕೆಲವು ನಾಯಕರು ಬಿಟ್ಟರೆ, ಈ ಉದಾಹರಣೆಗೆ ಉತ್ತರ ಭಾರತದಲ್ಲಿ ಒಬ್ಬ ನಾಯಕ ಬರ್ತಾ ಇದ್ದಾರೆ ಕನಯ್ಯ ಕುಮಾರ್ ಅಂತೇಳಿ. ಅವನು ಒಳ್ಳೆಯ ಜನರಿಗೆ ಬಂದಂಥವ, ಸಾಲ ಸೋಲ ಮಾಡೋ ಅವ್ವ ಪಾಪ ಅವ್ರವ್ವ ಏನು ಒಂದು ಏನು ನಮ್ಮ ಬಿಸಿ ಊಟದ ಇದರಲ್ಲಿ ಒಂದೇನೋ ಸೇವೆಗೆ ಕೆಲಸ ಮಾಡ್ಕೊಂಡು ಬಂದಂಥ ನಮ್ಮ ಮಗಳು, ಪಡ್ತನದಲ್ಲಿ ಬಂದಂಥವ್ರು ಕುಟುಂಬದವರು. ಇವತ್ತು ಕನಯ್ಯ ಕುಮಾರ್ ಅಂತ ಕೆಲವೊಬ್ರು ಅಲ್ಲೂ ಇಲ್ಲೂ ಎಲ್ಲೊಬ್ಬರು. ಅದು ಅವರು ಇವತ್ತು ಒಂದು ರೀತಿ ನೋಡಿದರೆ ನಮ್ಮ ಇವರು ರಾಹುಲ್ ಗಾಂಧಿ ಅವ್ರಿಗಿಂತ ಒಳ್ಳೆ ವೆಲ್ ಪರ್ಸನ್ ಅದಾರ. ಆದರೂ ಇವತ್ತು ರಾಹುಲ್ ಗಾಂಧಿ ಅವ್ರು ಸಿಗುತ್ತಿರುವಂಥ ಪ್ರಚಾರ ಅವ್ರಿಗೆ ಸಿಗ್ತಾ ಇಲ್ಲ. ಇಂಥ ನಾಯಕರು ಇದ್ದಾರೆ, ಆದರೆ ಅವ್ರಿಗೆ ಪಾಪ ಅವಕಾಶಗಳ ಒದಗಿ ಬರ್ತಾ ಇಲ್ಲ. ದುಡ್ಡಿಗೆ ಹೆಚ್ಚಿನ ಬೆಲೆ ಮತ್ತು ದುಡ್ಡಿರೋರಿಗೇನೆ ಮಣೆ ಹಾಕುವಾಗ ಈ ರೀತಿ ದೂರದೃಷ್ಟಿ ಇಟ್ಕೊಂಡು ಅಥವಾ ದೇಶದ ಬಗ್ಗೆ ಚಿಂತೆ ಮಾಡೋದವರು ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲರೂ ಹುಡುಕಿ ತೆಗಿಬೇಕು, ಅವ್ರು ಹೇಗೆ ತೆಗಿಬೇಕು ಕೂಡ ಅವರಿಗೆ ಪ್ರಚಾರ ಸಿಕ್ಕೋದಿಲ್ಲ, ಅವಕಾಶ ಕೂಡ ಸಿಗೋದಿಲ್ಲ. ಮತ್ತು ನಮ್ಮ ಮೀಡಿಯಾನು ಹಂಗೆ ಅದ. ಮೀಡಿಯಾ ಇವತ್ತು ಏನಪ್ಪ, ನಮ್ಗೆ ಯಾರು TRP ಹೆಚ್ಚು ಮಾಡ್ತಾರೆ, ನಮ್ಮ ದುಡ್ಡು ಯಾರು ಕೊಡ್ತಾರೆ, ದಾನ ಯಾರು ಕೊಡ್ತಾರೆ, ಅಡ್ವರ್ಟೈಸ್ ಯಾರು ಹೆಚ್ಚು ಕೊಡ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಬರೀತಾರೆ. ಎಲ್ಲೋ ಒಬ್ಬ ಒಳ್ಳೆ ವರ್ಷ ತಂದು ಒಂದು ವಾರದ ಒಂದು ದಿವಸ ಏನೋ ಹೇಳಿ ನಿಮ್ಗೆ ವರ್ಷದಾಗ ಒಂದು ದಿವಸ ಊಟ ಹಾಕಿ ದಾಣಿ ಅಂತ ಅನ್ಸ್ಕೊಳ್ತಾರೆ. ಹಂಗೆ ಅದಾರೆ. ದಾಸೋಹ ಮಾಡ್ಬೇಕು. ದಾಸೋಹ ಅಂದ್ರೆ ಬಸವಣ್ಣ ಎಷ್ಟು ಅದ್ಭುತ ಇದ್ರು ಕಲ್ಪನೆ ಅಂತಂದ್ರೆ, ನೀವು ದಾಸೋಹದಲ್ಲಿ ಹೋಗಿ ಫ್ರೀ ಊಟ ಮಾಡೋದಲ್ಲ. ನೀವು ಮುಂಜಾನೆ ಸಾಯಂಕಾಲ ದುಡ್ಡನ್ನು ಅಲ್ಲೇ ಹಾಕಿ ಅದನ್ನು ತನ್ನ ಜೊತೆಗೆ ಇನ್ನುಳಿದ ಊಟ ಮಾಡುವಂಥ ವ್ಯವಸ್ಥೆ ಮಾಡೋದು. ಎಲ್ಲರೂ ಹಿಂಗೆ ದುಡಿದಿದ್ರು. ಉಳಿದಿದ್ದಿಲ್ಲ ಅವ್ರೇನಪ್ಪ ಅಂದರೆ ಇಲ್ಲಿ ಊಟ ಮಾಡೋದು, ವಿಜ್ಞಾನ ಚರ್ಚೆ ಮಾಡೋದು, ಅನುಭವ ಮಂಟಪ ಕಟ್ಟೆ ಇಡೀ ಸಮುದಾಯ ಉದ್ಯೋಗ ಹತ್ತುವಂಥದ್ದು ಮಾಡಿದ್ರು ಅವರು. ಇವತ್ತೆಲ್ಲ ಮಹಿಳೆಯರು ಹಂಗೆ ಮಾಡಿದ್ದಾರೆ. ಅವ್ರು ಅದಕ್ಕೆ ಇತಿಹಾಸ ಇನ್ನೂ ಉಳಿದಾರ, ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅವ್ರು. ಇವ್ರು ಹಂಗಲ್ಲ. ನಾವು ಅವ್ರದ್ದೆಲ್ಲ ಉದ್ಯೋಗದ ಲಾಭ ಕಸ್ಕೊಂಡು ತಮ್ಮದೇ ಇಟ್ಕೊಂಡು ವರ್ಷದಲ್ಲೂ 2 ವರ್ಷದಲ್ಲಿ ಒಂದು ಊಟ ಹಾಕಿ ಇನ್ನೊಂದು ಇಲೆಕ್ಷನ್ ಟೈಮ್ದಾಗ ಎಲ್ಲ ನಾಯಕರು ಮಾಡ್ತಾರೆ ರೀ. ಇಲೆಕ್ಷನ್ ಪ್ರಚಾರ ಸಲುವಾಗಿ ಅವರ ಹುಡುಗರಿಗೆ ಅನಿಸ್ತಾರೆ. ದಿನನಿತ್ಯ ಅವರು 500,000 ಹೊತ್ತು ಕುಡಿಯೋದು ತಿನ್ನು ಕೊಡ್ತಾರೆ. ಅದು ಎಲ್ಲಿವರೆಗೆ? ಇಲೆಕ್ಷನ್ ಮುಗಿದ ನಂತರ ನೀವ್ಯಾರಲ್ಲ.